ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಬಾಗೂರ್ ಕ್ಲಾಸ್ ಯೂಟ್ಯೂಬ್ ಚಾನಲ್. ನಾನು ನಿಂಗಪ್ಪ ಡಿಎನ್. ತಮಿಳಿನಲ್ಲಿ ನೀವು ನೋಡಿರುವ ಹಾಗೆ ಇನ್ನೇನು ಕೆಲವೇ ದಿನಗಳಲ್ಲಿ ಕೇಂದ್ರ ಸರ್ಕಾರದ ಕೆಲವು ಹುದ್ದೆಗಳಿಗೆ ಕಾಲ್ಫಾರ್ಮ್ ಆಗುತ್ತೆ. ಈ ಮಾಹಿತಿ ಸಂಪೂರ್ಣವಾಗಿ ಪತ್ರಿಕಾ ವರದಿಯ ಆಧಾರದ ಮೇಲಿನ ಮಾಹಿತಿಯಾಗಿರುತ್ತೆ. ಅದರ ಬಗೆಗಿನ ಕ್ಲಾಸ್ ಈ ಕ್ಲಾಸ್ ಆಗಿರುತ್ತೆ. ಯಾವ ಹುದ್ದೆಗಳು ಅಂತಂದ್ರೆ RRB ಗ್ರೂಪ್ ಡಿ 40,000ಕ್ಕೂ ಅಧಿಕ ಕಾಲ್ಫಾರ್ಮ್ ಆಗ್ತವೆ ಅಂತ ಹೇಳಿದ್ದಾರೆ. 40,000 ಅನ್ನೋದು ನಂಬರ್ನಲ್ಲಿ ದೊಡ್ಡದೇ ಇರ್ಬೋದು, ಬಟ್ RRB ಗ್ರೂಪ್ ಡಿ ಲಾಸ್ಟ್ ಟೈಮ್ ಕಾಲ್ಫಾರ್ಮ್ ಆಗಿದ್ದು 2018 ಮತ್ತು 19ನೇ ವರ್ಷದಲ್ಲಿ. ಸೊ ಸುಮಾರು 5-6 ವರ್ಷದ ನಂತರ ಕಾಲ್ಫಾರ್ಮ್ ಮಾಡ್ತಾ ಇರುವಾಗ ಮತ್ತು 2 ಲಕ್ಷಕ್ಕೂ ಅಧಿಕ ವೇಕೆನ್ಸಿ RRB ಗ್ರೂಪ್ ಡಿ ನಲ್ಲಿ ಇದ್ದಾಗ 40,000 ಕಾಲ್ಫಾರ್ಮ್ ಮಾಡೋದು ಟ್ರಾಜಿಡಿನೇ ಸರಿ. ಅದು ಅಟ್ಲೀಸ್ಟ್ 25%, 2 ಲಕ್ಷಕ್ಕೆ 25% ಅಂದ್ರೆ 50,000, ಅಟ್ಲೀಸ್ಟ್ 50,000ನಾದ್ರೂ ಕಾಲ್ಫಾರ್ಮ್ ಮಾಡ್ಬೇಕು ಅವರು. ನೋಡೋಣ, ನೋಟಿಫಿಕೇಶನ್ ಬಿಟ್ಟಾಗ ನೋಡೋಣ. ಆಮೇಲೆ RBI ಅಸಿಸ್ಟೆಂಟ್ 12,000ಕ್ಕೂ ಅಧಿಕ ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡೋ ಚಾನ್ಸಸ್ ಇದೆ. SBI ಕ್ಲರ್ಕ್ 8,000ಕ್ಕೂ ಅಧಿಕ. ಸೊ ಇದರ ಬಗೆಗಿನ ಪತ್ರಿಕಾ ವರದಿ ಇಲ್ಲಿದೆ. ಇನ್ನು 3 ತಿಂಗಳು ಕಳೆದರೆ ಈ ವರ್ಷ ಸರಿದು ಮುಂದಿನ ವರ್ಷಕ್ಕೆ ಕಾಲಿಡುತ್ತೇವೆ. 2024 ಅವಧಿಯಲ್ಲಿ ಭಾರತೀಯ ರೈಲ್ವೆಯಲ್ಲಿ ಅತಿ ಹೆಚ್ಚು ಹುದ್ದೆಗಳಿಗೆ ಅಧಿಸೂಚನೆಗಳು ಹೊರಬಿದ್ದರೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಅಪ್ರೆಂಟಿಸ್ಗಳ ನೇಮಕಾತಿಗೆ ಭರ್ಜರಿ ಚಾಲನೆ ದೊರೆತಿದೆ. ಅಪ್ರೆಂಟಿಸ್ಗಳಂತಂದ್ರೆ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ, ಜೂನಿಯರ್ಸ್ ಅಥವಾ ಪರ್ಮನೆಂಟ್ ಅಲ್ಲ ಅಂತ ಅನ್ಬೋದು ಅವರು. ಕೆನರಾ ಬ್ಯಾಂಕ್ ಸೇರಿದಂತೆ ಹಲವಾರು ಬ್ಯಾಂಕ್ಗಳು ಅಪ್ರೆಂಟಿಸ್ಗಳ ನೇಮಕಾತಿಗೆ ಚಾಲನೆ ನೀಡಿವೆ. ಮೊದಲು ನಾವೇನ್ ನೋಡೋಣ, ಇವಾಗ ರೈಲ್ವೆದ್ದು ಗ್ರೂಪ್ ಡಿ ನೋಡ್ಬಿಡೋಣ. 40,000ಕ್ಕೂ ಅಧಿಕ ಕಾಲ್ಫಾರ್ಮ್ ಮಾಡ್ತಾವ ಅಂತ ಹೇಳಿದಾರ. ಅಕ್ಟೋಬರ್ ನವೆಂಬರ್ನಲ್ಲಿ ರೈಲ್ವೆ ಅಧಿಸೂಚನೆ. ಭಾರತೀಯ ರೈಲ್ವೆಯಿಂದಲೂ ಇನ್ನೊಂದು ಬೃಹತ್ ನೇಮಕಾತಿಗೆ ಚಾಲನೆ ಸಿಗಲಿದೆ ಎಂದು ಅಧಿಕಾರಿ ಮೂಲಗಳು ತಿಳಿಸಿವೆ. ಸೊ ಅಧಿಕಾರಿ ಮೂಲಗಳ ಪ್ರಕಾರ ತಿಳಿಸಿವೆ ಅಂತ 2024-25ನೇ ಸಾಲಿಗೆ ದೇಶಾದ್ಯಂತ 40,000ಕ್ಕೂ ಹೆಚ್ಚು ಹುದ್ದೆಗಳಿಗೆ ನೇಮಕಾತಿ ನಡೆಯಲಿದೆ. 2018-19ನೇ ಸಾಲಿನಲ್ಲಿ ಗ್ರೂಪ್ ಡಿ ಹುದ್ದೆಗಳಿಗೆ ನೇಮಕಾತಿ ನಡೆಸಿರುವ ರೈಲ್ವೆ ನೇಮಕ ಮಂಡಳಿ ತದನಂತರ ಈ ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಿಲ್ಲ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ನೇಮಕಾತಿ ನಡೆಯಲಿದೆ ಎಂದು ಹೇಳಲಾಗುತ್ತಿದೆ. ಪ್ರತಿ ವರ್ಷ ಫೆಬ್ರವರಿ-ಮಾರ್ಚ್ ಅವಧಿಯಲ್ಲಿ ಈ ಹುದ್ದೆಗಳಿಗೆ ಅಧಿಸೂಚನೆ ಪ್ರಕಟವಾಗುತ್ತಿತ್ತು. ಈ ವರ್ಷ ವೇಳಾಪಟ್ಟಿ ಪ್ರಕಾರ ಅಕ್ಟೋಬರ್-ನವೆಂಬರ್ನಲ್ಲಿ RBI ಅಧಿಸೂಚನೆ ಹೊರಡಿಸಲಿದೆ. ಸೊ ಅಕ್ಟೋಬರ್-ನವೆಂಬರ್ನಲ್ಲಿ ಹೊರಡಿಸುತ್ತಂತೆ. 18ರಿಂದ 33 ವರ್ಷದೊಳಗಿನ SSLC ವಿದ್ಯಾರ್ಥಿ ಉಳ್ಳವರಿಗೆ ಇದೊಂದು ಅಪೂರ್ವ ಅವಕಾಶವಾಗಿದೆ. ಸೊ 18ರಿಂದ 33 ವಯಸ್ಸಿನವರು ಇರಬೇಕು ಮತ್ತು SSLC ಕಂಪ್ಲೀಟ್ ಆಗಿರಬೇಕು. ಕರ್ನಾಟಕದ ನೈಋತ್ಯ ರೈಲ್ವೆ ಸೇರಿದಂತೆ ದೇಶಾದ್ಯಂತ ಹುದ್ದೆಗಳು ಖಾಲಿ ಇವೆ. ಸೊ ಕರ್ನಾಟಕದ ನೈಋತ್ಯ ರೈಲ್ವೆ ವಲಯ ಐತಿ, ಅದನ್ನು ಸೇರಿಸಿದಂತೆ ದೇಶಾದ್ಯಂತ ಹುದ್ದೆಗಳು ಖಾಲಿ ಇವೆ ಅಂತ. ಸೊ ಸ್ವಲ್ಪ ಇವಾಗ ನಾವು RRB ಗ್ರೂಪ್ ಡಿ ಮಾಹಿತಿ ನೋಡ್ಕೊಂಡ್ಬಿಡೋಣ, ಹೇಗಿರುತ್ತೆ ಏನು ಅಂತ. ಇದು ಮಾಹಿತಿ ಪೂರ್ತಿ ಪಾರ್ಷಿಯಲ್ ಆಗಿರುತ್ತೆ. ಯಾವಾಗ ನೋಟಿಫಿಕೇಶನ್ ಬಿಡ್ತಾರೋ ನಾವು ಅದನ್ನ ಇನ್ ಡೀಟೇಲ್ ಆಗಿ ಹೇಳ್ತೇನೆ, ಇನ್ಕ್ಲೂಡಿಂಗ್ ಸಿಲೆಬಸ್ ಎಲ್ಲ. RRB ಗ್ರೂಪ್ ಡಿ 2024 ನೋಟಿಫಿಕೇಶನ್ ಇದು ಗೂಗಲ್ ಪ್ರಕಾರ. ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ವಿಲ್ ರಿಲೀಸ್ ಆನ್ ಅಫಿಷಿಯಲ್ ನೋಟಿಫಿಕೇಶನ್ ಫಾರ್ RRB ಗ್ರೂಪ್ ಡಿ ಲೆವೆಲ್ 1 ರಿಕ್ರೂಟ್ಮೆಂಟ್ ಇನ್ ಬಿಟ್ವೀನ್ ಅಕ್ಟೋಬರ್ ಅಂಡ್ ಡಿಸೆಂಬರ್. ಸೊ ಅವ್ರ ಪ್ರಕಾರ, ಮಾಧ್ಯಮಗಳ ಪ್ರಕಾರ ಅಕ್ಟೋಬರ್ ಮತ್ತು ನವೆಂಬರ್ ಮಧ್ಯೆ ಅಂತ ಹೇಳಿದ್ದಾರೆ. ಗೂಗಲ್ ಪ್ರಕಾರ ಅಕ್ಟೋಬರ್ ಅಂಡ್ ಡಿಸೆಂಬರ್. ಸೊ ಇವೆರಡನ್ನು ಆಧಾರವಾಗಿ ಇಟ್ಕೊಂಡು ನಾವು ಹೇಳೋದಾದ್ರೆ ನವೆಂಬರ್ ನಲ್ಲಿ ಕನ್ಫರ್ಮ್ ಆಗಬಹುದು, ಅಂದ್ರೆ ನೆಕ್ಸ್ಟ್ ಮಂತ್. RRB will be recruiting huge vacancies for the posts of track maintainer. ಯಾವ ಪೋಸ್ಟ್ಗಳಿಗೆ? ಟ್ರ್ಯಾಕ್ ಮೇಂಟೈನರ್ ಗ್ರೇಡ್ 4, ಹೆಲ್ಪರ್ ಆರ್ ಅಸಿಸ್ಟೆಂಟ್ ಪಾಯಿಂಟ್ಸ್ಮನ್ ಅಂಡ್ ಲೆವೆಲ್ 1 ಪೋಸ್ಟ್ಗಳಿಗೆ. ಥ್ರೂ 3 ಸ್ಟೇಜಸ್ ಸೆಲೆಕ್ಷನ್ ಪ್ರೊಸೆಸ್, 3 ಸ್ಟೇಜ್ ಸೆಲೆಕ್ಷನ್ ಪ್ರೊಸೆಸ್ ಇಂದ ಮಾಡ್ತಾರಂತೆ. ಯಾವ್ಯಾವು? CBT ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್, ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಂಡ್ ಮೆಡಿಕಲ್ ಅಂಡ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಥ್ರೂ. ಇದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅನ್ನೋದು ಒಂದೇ ಆದ್ರೂ ಮಾಡ್ಬೋದು ಅಥವಾ ಎರಡಾದ್ರೂ ಮಾಡ್ಬೋದು, ಅದು ಅವ್ರ ಇಷ್ಟ. ಆಮೇಲೆ ಇದು ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇದೆ ಅಂದ ಮಾತ್ರಕ್ಕೆ ಫಿಸಿಕಲಿ ಡಿಸೇಬಲ್ಡ್ ಪರ್ಸನ್ಸ್ ಹಾಕ್ಬಾರ್ದು ಅಂತೇನಿಲ್ಲ. ಯಾರು ಫಿಸಿಕಲಿ ಡಿಸೇಬಲ್ಡ್ ಪರ್ಸನ್ಸ್ ಇರ್ತಾರೋ ಅವ್ರಿಗೆ ಪ್ರಿಸ್ಕ್ರೈಬ್ ಮಾಡಿದಂತ ಮೆಡಿಕಲ್ ಟೆಸ್ಟ್ ಇರುತ್ತೆ, ಅವ್ರು ಅದನ್ನ ಪಾಸ್ ಆದ್ರೂ ಸಾಕು, RRB ಗ್ರೂಪ್ ಡಿ ಎಕ್ಸಾಮ್ ಕ್ಲಿಯರ್ ಆದಂಗೆ. ಓಕೆ, ಇನ್ನು there are 4 stages in RRB group D selection process which are CBT1 exam, CBT2 exam. as I was said, ಏನು ಅವರು CBT 1 ಆದ್ರೂ ನಡೆಸಬಹುದು ಅಥವಾ 2 ಆದ್ರೂ ನಡೆಸಬಹುದು. Physical examination test, document verification and medical test. Candidates will have to clear all the RRB group D selection process to make it to the finish line and get selected for this post. Okay, so 4 ಮುಗಿಸಿದ ಮೇಲೆ ಅವ್ರು ಸೆಲೆಕ್ಟ್ ಆಗ್ತಾರೆ. ಇನ್ನು ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡೋದಾದ್ರೆ 10th ಮುಗಿದಿರ್ಬೇಕು. ಇನ್ನು ಏಜ್ ಲಿಮಿಟ್ 18ರಿಂದ 33. ರಿಸರ್ವೇಶನ್ ಆಧಾರದ ಮೇಲೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ ಆಸ್ ಪರ್ ದಿ ರಿಸರ್ವೇಶನ್. ಇನ್ನು RRB ಗ್ರೂಪ್ ಡಿ 2011 ಎಕ್ಸಾಮ್ ಪ್ಯಾಟರ್ನ್ ನೋಡೋದಾದ್ರೆ
ರೈಲ್ವೆ ಅಡ್ಮಿನಿಸ್ಟ್ರೇಷನ್ ರಿಸರ್ವ್ಸ್ ದಿ ರೈಟ್ ಟು ಕಂಡಕ್ಟ್ ದ CBT ಇನ್ ಐದರ್ ಸಿಂಗಲ್ ಆರ್ ಮಲ್ಟಿ ಸ್ಟೇಜ್ ಮೋಡ್. ಸೊ ಅವರು ಸಿಂಗಲ್ ಸ್ಟೇಜ್ ನಲ್ಲಾದ್ರೂ ನಡೆಸಬಹುದು ಅಥವಾ ಮಲ್ಟಿ ಸ್ಟೇಜ್ ನಲ್ಲಾದ್ರೂ ನಡೆಸಬಹುದು. ಕ್ಯಾಂಡಿಡೇಟ್ಸ್ ಕ್ವಾಲಿಫೈಯಿಂಗ್ ಇನ್ ದ CBT ಶಾಲ್ ಹ್ಯಾವ್ ಟು ಅಂಡರ್ಗೋ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್. ಸೊ ಯಾರು CBT ಅಲ್ಲಿ ಪಾಸ್ ಆಗ್ತಾರೋ ಅವರಿಗೆ PET ಇರುತ್ತೆ. ಇಟ್ ವಿಲ್ ಬಿ ಫಾಲೋಡ್ ಬೈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂಡ್ ಮೆಡಿಕಲ್ ಎಕ್ಸಾಮಿನೇಷನ್. ಸೊ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಆದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮತ್ತು ಮೆಡಿಕಲ್ ಎಕ್ಸಾಮಿನೇಷನ್ಸ್ ಇರುತ್ತೆ. ದೇರ್ ಶಾಲ್ ಬಿ ನೆಗೆಟಿವ್ ಮಾರ್ಕಿಂಗ್ ಫಾರ್ 1/3 ಮಾರ್ಕ್ಸ್ ಫಾರ್ ಈಚ್ ರಾಂಗ್ ಆನ್ಸರ್. ಸೊ ಪ್ರತಿಯೊಂದು ತಪ್ಪು ಉತ್ತರಕ್ಕೆ 1/3 ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. 1/3 ಅಂದ್ರೆ 0.33 ಮಾರ್ಕ್ಸ್ ನೆಗೆಟಿವ್ ಇರುತ್ತೆ. ದ ಎಕ್ಸಾಮಿನೇಷನ್ ಡ್ಯೂರೇಷನ್ ಅಂಡ್ ನಂಬರ್ ಆಫ್ ದಿ ಕ್ವಶನ್ಸ್ CBT ಆರ್ ಇಂಡಿಕೇಟೆಡ್ ಬಿಲೋ. ಓಕೆ, ಇದು ಕಟ್ಟಾಗಿದೆ. ನಂಬರ್ ಆಫ್ ಕ್ವಶನ್ಸ್ ಇದು ಸಬ್ಜೆಕ್ಟ್ಸ್ ಕೊಟ್ಟಿದ್ದಾರಾ, ಎಷ್ಟು ಕ್ವಶನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಈಚ್ ಕ್ವಶನ್ಸ್ ಕ್ಯಾರಿ 1 ಮಾರ್ಕ್. ನೆಗೆಟಿವ್ ಎಷ್ಟಿದೆ? 0.33 ಮಾರ್ಕ್ಸ್ ನೆಗೆಟಿವ್ ಇದೆ. ಜನರಲ್ ಸೈನ್ಸ್ 25 ಕ್ವಶನ್ಸ್ ಇರ್ತಾವೆ. ಮ್ಯಾಥಮೆಟಿಕ್ಸ್ ಅಂದ್ರೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ 25 ಕ್ವಶನ್ಸ್ ಇರ್ತಾವೆ. ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಅಥವಾ ಲಾಜಿಕಲ್ ರೀಸನಿಂಗ್ 30 ಕ್ವಶನ್ಸ್ ಇರ್ತಾವೆ. ಜನರಲ್ ಅವೇರ್ನೆಸ್ ಅಂಡ್ ಕರೆಂಟ್ ಅಫೇರ್ಸ್ 20 ಕ್ವಶನ್ಸ್ ಇರ್ತಾವೆ. ಒಂದು ಪ್ಲಸ್ ಪಾಯಿಂಟ್ ಯಾರು ಕನ್ನಡ ಮಾಧ್ಯಮದಲ್ಲಿ ಗೌರ್ಮೆಂಟ್ ಸ್ಕೂಲ್ನಲ್ಲಿ ಓದಿರ್ತಿರೋ ನಂತರ ಅವ್ರಿಗೆ ಒಂದು ಪ್ಲಸ್ ಪಾಯಿಂಟ್ ಏನಂದ್ರೆ ಇಲ್ಲಿ ಇಂಗ್ಲಿಷ್ ಸಬ್ಜೆಕ್ಟ್ ಇಲ್ಲ ಮತ್ತು ಈ ಎಕ್ಸಾಮ್ ಕನ್ನಡದಲ್ಲಿಯೂ ಬರೀಬಹುದು. ಸೊ ನಮಗೆಲ್ಲ ಇಂಗ್ಲಿಷ್ ಕಂಡ್ರೆ ಒಂಥರ KGF ನ ನರಾಚಿ ನೋಡ್ದಂಗೆ ಆಗುತ್ತೆ. ಸೊ ಇಲ್ಲಿ ನಮ್ಗೆ ಪ್ಲಸ್ ಪಾಯಿಂಟ್ ಏನಂದ್ರೆ ಇಂಗ್ಲಿಷ್ ಸಬ್ಜೆಕ್ಟ್ ಇಲ್ಲ ಮತ್ತು ಈ ಎಕ್ಸಾಮ್ನ ಕನ್ನಡದಲ್ಲಿಯೂ ಬರೀಬಹುದು. ಇನ್ನು ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ನೋಡೋದಾದ್ರೆ ಗಂಡು ಮಕ್ಕಳಿಗೆ ಮೇಲ್ ಕ್ಯಾಂಡಿಡೇಟ್ಸ್ಗಳಿಗೆ 170 ಸೆಂಟಿಮೀಟರ್ ಹೈಟ್ ಇರಬೇಕು. ಹೆಣ್ಮಕ್ಳಿಗೆ ಮಿನಿಮಮ್ 157 ಸೆಂಟಿಮೀಟರ್ ಹೈಟ್ ಇರಬೇಕು. ನೆಕ್ಸ್ಟ್ ಮೇಲ್ ಕ್ಯಾಂಡಿಡೇಟ್ಸ್ಗಳಿಗಿದು ಯು ಶುಡ್ ಬಿ ಏಬಲ್ ಟು ಲಿಫ್ಟ್ ಅಂಡ್ ಕ್ಯಾರಿ 35 kg ಆಫ್ ವೇಟ್ ಫಾರ್ ಅ ಡಿಸ್ಟೆನ್ಸ್ ಆಫ್ 100 meters in 2 minutes in one chance without putting the weight down. ಓಕೆ, 35 kg ವೇಟ್ ನ ಲಿಫ್ಟ್ ಮಾಡಿಕೊಂಡು 100 meters ನ 2 minutes ನಲ್ಲಿ ಒಂದೇ ಚಾನ್ಸ್ ನಲ್ಲಿ ವಿತೌಟ್ ಪುಟಿಂಗ್ ಡೌನ್ ಕೆಳಗಿಡದೆ ಓಡಬೇಕಂತೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 100 meter ಡಿಸ್ಟೆನ್ಸ್ ನ 35 kg ವೇಟ್ ನ ಲಿಫ್ಟ್ ಮಾಡಿಕೊಂಡು 2 minutes ನಲ್ಲಿ ಒಂದೇ ಚಾನ್ಸ್ ನಲ್ಲಿ ಕೆಳಗಿಡದೆ ಓಡಬೇಕಂತೆ. ಒಂದೇ ಚಾನ್ಸ್ ಅಲ್ಲಿ ಎಡಿ ಬಿದ್ದೆ ಇನ್ನೊಂದು ಚಾನ್ಸ್ ಕೊಡ್ರಿ ಅಂದ್ರೆ ಕೊಡಲ್ಲ ಅವರು. ಆಮೇಲೆ 4 ನಿಮಿಷ 15 ಸೆಕೆಂಡ್ ನಲ್ಲಿ 1000 ಮೀಟರ್ನ ಓಡಬೇಕಂತೆ. 1000 ಮೀಟರ್ ಅಂದ್ರೆ 1 ಕಿಲೋಮೀಟರ್. ಸೊ 1 ಕಿಲೋಮೀಟರ್ 4 ನಿಮಿಷ 15 ನಿಮಿಷದಲ್ಲಿ ಓಡಬೇಕಂತೆ. ಇದಿಷ್ಟು ಮೇಲ್ ಕ್ಯಾಂಡಿಡೇಟ್ಸ್ಗಳಿಗೆ. ಇನ್ನು ಫಿಮೇಲ್ ಕ್ಯಾಂಡಿಡೇಟ್ಸ್ಗಳಿಗೆ ಬಂದ್ರೆ ಇದೇ ರೀತಿ ಸೇಮ್ 25 kg ವೇಟ್ ಲಿಫ್ಟ್ ಮಾಡ್ಕೊಂಡು ಓಡಬೇಕು. ಅವರು ಎಷ್ಟು 100 ಮೀಟರ್ ಓಡಬೇಕು, 2 ನಿಮಿಷದಲ್ಲಿ ಓಡಬೇಕು, ಒಂದೇ ಚಾನ್ಸ್ ಮತ್ತು ವಿತೌಟ್ ಪುಟಿಂಗ್ ಡೌನ್. ಆಮೇಲೆ ಅವರು ಕೂಡ 1 ಕಿಲೋಮೀಟರ್ನ 5 ನಿಮಿಷ 40 ಸೆಕೆಂಡ್ ನಲ್ಲಿ ಓಡಬೇಕಾಗುತ್ತೆ. ಸೊ ಅದೆಷ್ಟು ಸಂಪೂರ್ಣವಾಗಿ RRB ಗ್ರೂಪ್ ಡಿ ಎಕ್ಸಾಮ್ನ ಬಗೆಗಿನ ಮಾಹಿತಿ ಆಗಿತ್ತು. ನೋಟಿಫಿಕೇಶನ್ ಆದ್ಮೇಲೆ ಸಿಲೆಬಸ್ ಹೇಗಿರುತ್ತೆ, ಹೇಗೆ ಓದಬೇಕು, ಏನು ಅಂತ ಡಿಸ್ಕಸ್ ಮಾಡೋಣ. ಇನ್ನು RBI ಅಸಿಸ್ಟೆಂಟ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ಜಸ್ಟ್ ಪಾರ್ಷಿಯಲ್ ಮಾಹಿತಿ ಆಗಿರುತ್ತೆ. ಕ್ವಾಲಿಫಿಕೇಶನ್ ಏನಾಗಿರ್ಬೇಕು ಅಂತಂದ್ರೆ ಒಂದು ಬ್ಯಾಚುಲರ್ಸ್ ಡಿಗ್ರಿ ಆಗಿರಬೇಕು, ಮಿನಿಮಮ್ 50% ಆಗಿರಬೇಕು. ಬಟ್ SC ST ಅಥವಾ PW ಕ್ಯಾಂಡಿಡೇಟ್ಸ್ಗಳಿಗೆ ಜಸ್ಟ್ ಪಾಸ್ ಆಗಿದ್ರು ಓಕೆ ಫ್ರಮ್ ದಿ ಗೌರ್ಮೆಂಟ್ ರೆಕಾಗ್ನೈಸ್ಡ್ ಯೂನಿವರ್ಸಿಟಿ. ನೆಕ್ಸ್ಟ್ ಇಲ್ಲಿ 3 ಟೆಸ್ಟ್ ಇರ್ತವೆ, ಪ್ರಿಲಿಮ್ಸು, ಮೇನ್ಸು ಮತ್ತು ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಅಂತ. ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಅಂದ್ರೆ ಏನಂತ, ಯಾವ ರೀಜನ್ ಅಲ್ಲಿ ಕೆಲಸ ಮಾಡ್ಬೇಕಂತ ಪ್ರಿಪೇರ್ ಮಾಡಿರ್ತೀವೋ ಆ ರೀಜನ್ ಲೋಕಲ್ ಲ್ಯಾಂಗ್ವೇಜ್ ನಮಗೆ ಗೊತ್ತಿರಬೇಕಾಗುತ್ತೆ. ಬರೆಯೋದಕ್ಕೆ ಬರಬೇಕು, ಓದೋದಕ್ಕೆ ಬರಬೇಕು ಮತ್ತು ಮಾತನಾಡೋದಕ್ಕೆ ಬರಬೇಕು. ಫಾರ್ ಎಕ್ಸಾಂಪಲ್ ಇವಾಗ ಬೆಂಗಳೂರು ರೀಜನ್ ಆಯ್ಕೆ ಮಾಡ್ಕೊಂಡಿದ್ದೆ ಆದ್ರೆ ಬೆಂಗಳೂರಿನ ಲೋಕಲ್ ಲ್ಯಾಂಗ್ವೇಜ್ ಯಾವುದು? ಕನ್ನಡ. ಸೊ ಕನ್ನಡನ ಓದೋಕ್ ಬರಬೇಕು, ಬರೆಯೋಕ್ ಬರಬೇಕು ಮತ್ತು ಮಾತಾಡೋದಕ್ಕೆ ಬರಬೇಕು. ಚೆನ್ನೈ ರೀಜನ್ ಪ್ರಿಪೇರ್ ಮಾಡಿದ್ರೆ ತಮಿಳನ್ನ ಓದೋದಕ್ಕೆ ಬರಬೇಕು, ಬರೆಯೋದಕ್ಕೆ ಬರಬೇಕು ಮತ್ತು ಮಾತಾಡೋದಕ್ಕೆ ಬರಬೇಕು. ನನ್ನ ವಿಡಿಯೋ ನೋಡ್ತಾ ಇರೋರು ಎಲ್ಲರೂ ಕನ್ನಡಿಗರಾಗಿರೋದ್ರಿಂದ ನೀವು ಬೆಂಗಳೂರು ರೀಜನ್ನೇ ಪ್ರಿಪೇರ್ ಮಾಡ್ತೀರಾ ಅಂತ ಅನ್ಕೋತೀನಿ. ಸೊ ನೆಕ್ಸ್ಟ್, in the RBI assistant prelims exam, questions are asked from 3 sections: English language, reasoning ability and numerical ability. 30 questions for a maximum of 30 marks are asked in English language. So English questions 30 questions irtavu, each question carry 1 mark. 35 questions for maximum of 35 marks. So 35 questions ಯಾವುದಕ್ಕೆ? ರೀಸನಿಂಗ್ ಎಬಿಲಿಟಿ ಇರುತ್ತೆ ಮತ್ತು ನ್ಯೂಮರಿಕಲ್ ಎಬಿಲಿಟಿ ಇರುತ್ತೆ. 30 ಕ್ವಶನ್ಸ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಇರುತ್ತೆ, ಈಚ್ ಕ್ವಶನ್ ಕ್ಯಾರಿ 1 ಮಾರ್ಕ್. 35 ಕ್ವಶನ್ ರೀಸನಿಂಗ್ ಎಬಿಲಿಟಿ ಇರುತ್ತೆ, ಈಚ್ ಕ್ವಶನ್ ಕ್ಯಾರಿ 1 ಮಾರ್ಕ್. 35 ಕ್ವಶನ್ ನ್ಯೂಮರಿಕಲ್ ಎಬಿಲಿಟಿ ಇರುತ್ತೆ, ಈಚ್ ಕ್ವಶನ್ ಕ್ಯಾರಿ 1 ಮಾರ್ಕ್. ದ ಸೆಕ್ಷನಲ್ ಟೈಮ್ ಡ್ಯೂರೇಷನ್ ಫಾರ್ ಈಚ್ ಆಫ್ ದಿ ಟೆಸ್ಟ್ ಈಸ್ 20 ಮಿನಿಟ್. ಸೊ ಇದಕ್ಕೆ ಸೆಕ್ಷನಲ್ ಟೈಮ್ ಇರುತ್ತೆ, ಅಂದ್ರೆ ಇಂಗ್ಲಿಷು 20 ನಿಮಿಷದಲ್ಲಿ ಬರೀಬೇಕು,
ಆಮೇಲೆ ನ್ಯೂಮರಿಕಲ್ ಎಬಿಲಿಟಿನೂ 20 ನಿಮಿಷದಲ್ಲಿ ಮುಗಿಸ್ಬೇಕು. ಆಮೇಲೆ ರೀಸನಿಂಗ್ ಎಬಿಲಿಟಿನೂ 20 ನಿಮಿಷದಲ್ಲಿ ಮುಗಿಸ್ಬೇಕು. ನಾನು ಇಂಗ್ಲೀಷ್ನಲ್ಲಿ ಶಾನೆ ಅದೀನಿ, 10 ನಿಮಿಷದಲ್ಲಿ ಇಂಗ್ಲೀಷನ್ನು ಮುಗಿಸಿ ಆ 10 ನಿಮಿಷನ ಆಪ್ಟಿಟ್ಯೂಡಿಗೆ ಬಳಸ್ಕೊತೀನಿ ಅಂತಂದ್ರೆ ಅವ್ರು ಟೈಮ್ ಕೊಡಲ್ಲ. ಆ 20 ನಿಮಿಷ ಏನಿದೆ ಅದು ಸಂಪೂರ್ಣವಾಗಿ ಇಂಗ್ಲೀಷ್ಗೆ ಯೂಸ್ ಮಾಡಬೇಕು, ಮತ್ತು 20 ನಿಮಿಷ ಏನಿದೆ ಸಂಪೂರ್ಣವಾಗಿ ನ್ಯೂಮರಿಕಲ್ ಎಬಿಲಿಟಿಗೆ ಯೂಸ್ ಮಾಡಬೇಕು, ಮತ್ತು 20 ನಿಮಿಷ ಏನಿದೆ ಅದು ಸಂಪೂರ್ಣವಾಗಿ ರೀಸನಿಂಗ್ ಎಬಿಲಿಟಿಗೆ ಯೂಸ್ ಮಾಡ್ಕೋಬೇಕು. ದ salient features ಆಫ್ ದಿ RBI assistant prelims exam pattern are as follows. ಸೊ ಟೋಟಲ್ ಟೈಮ್ ಎಷ್ಟಿರುತ್ತೆ? 1 hour ಇರುತ್ತೆ. ಈಚ್ ಸೆಕ್ಷನ್ಗೆ 20 ಮಿನಿಟ್ಸ್ ಅಂತಂದ್ರೆ 3 ಸೆಕ್ಷನ್ ಅದಾವೆ, ಸೊ 1 hour ಆಯಿತು. ಟೋಟಲ್ ನಂಬರ್ ಆಫ್ ಕ್ವಶನ್ಸ್ 100 ಕ್ವಶನ್ಸ್ ಇರ್ತಾವೆ. ಸೆಕ್ಷನಲ್ ಟೈಮ್ ಐತ್ಯಾ? ಸೊ ಐತಿ. ಸೆಕ್ಷನಲ್ ಕಟಾಪ್ ಐತ್ಯಾ? ಎಸ್ ಐತಿ. ನಾನು ಇಂಗ್ಲೀಷ್ನಲ್ಲಿ ಔಟ್ ಆಫ್ ಔಟ್ ಮಾಡಿ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ನಲ್ಲಿ 1 ಮಾರ್ಕ್ಸ್ ತೊಗೊಳಿದೆ, ರೀಸನಿಂಗ್ನಲ್ಲೂ ಔಟ್ ಆಫ್ ಔಟ್ ಮಾಡಿದ್ರು ನಾನು ಫೇಲ್ ಅಂತಾನೆ ಅರ್ಥ. ಪ್ರತಿಯೊಂದು ಸೆಕ್ಷನ್ನು ಕಟ್ ಆಫ್ ಇರುತ್ತೆ, ಪ್ರತಿಯೊಂದು ಸೆಕ್ಷನ್ಗೂ ಕಟ್ ಆಫ್ ಇರುತ್ತೆ. ನೆಗೆಟಿವ್ ಮಾರ್ಕ್ಸ್ 1/4 ಇರುತ್ತೆ, 0.25 ಮಾರ್ಕ್ಸ್ ಇರುತ್ತೆ. ಅಂದರೆ ಒಂದು ಕ್ವಶನ್ ತಪ್ಪಾದರೆ 0.25 ಮಾರ್ಕ್ಸ್ ಡಿಡಕ್ಟ್ ಆಗುತ್ತೆ. ಸೊ ಸಿಲೆಬಸ್ ಮತ್ತು ಎಕ್ಸಾಮ್ ಪ್ಯಾಟರ್ನ್ ನೋಡೋದಾದ್ರೆ, ದ RBI assistant syllabus and exam pattern for both the prelims and mains exams are crucial for candidates aiming to secure a position in the prestigious Reserve Bank of India. The prelims exam consists of 3 sections: English language, reasoning ability and numerical ability, designed to assess the candidates' basic aptitude and skills. On the other hand, the mains exam is the more comprehensive, covering sections such as general awareness and computer knowledge, along with English, reasoning and quantitative aptitude, making it essential for aspirants to have through understanding of both the syllabus and exam pattern. ಸೊ ಇವಾಗ ಪ್ರಿಲಿಮ್ಸ್ ಹೇಳಿದ್ದೀನಿ. ಮೇನ್ಸ್ ಹೇಗಿರುತ್ತೆ ಅಂತಂದರೆ, ಮೇನ್ಸ್ನಲ್ಲಿ ಜನರಲ್ ಅವೇರ್ನೆಸ್ ಇರುತ್ತೆ, ಕಂಪ್ಯೂಟರ್ ನಾಲೆಜ್ ಇರುತ್ತೆ, ಇಂಗ್ಲೀಷು, ರೀಸನಿಂಗ್, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಏನು ಪ್ರಿಲಿಮ್ಸ್ ಇತ್ತಲ್ಲ ಇದ್ರ ಜೊತೆಗೆ ಕಂಪ್ಯೂಟರ್ ನಾಲೆಜ್ ಮತ್ತು ಜನರಲ್ ಅವೇರ್ನೆಸ್ ಇರುತ್ತೆ. ಸೊ ಇದು ಇನ್ ಡೀಟೇಲ್ ಆಗಿ ನಾವು ನೋಟಿಫಿಕೇಶನ್ ಔಟ್ ಆದಾಗ ನೋಡೋಣ. ಸೊ ಅದು RBI ಅಸಿಸ್ಟೆಂಟ್ ಹುದ್ದೆಯ ಮಾಹಿತಿಯ ಬಗೆಗಿನ ಮಾಹಿತಿ ಆಗಿತ್ತು, ಪರೀಕ್ಷೆ ಬಗೆಗಿನ ಮಾಹಿತಿ. ನೆಕ್ಸ್ಟ್ SBI ಜೂನಿಯರ್ ಅಸಿಸ್ಟೆಂಟ್ ಅಲ್ಲಿ ಇದು ಅಸೋಸಿಯೇಟ್. ಈ ಹುದ್ದೆ ಬಗೆಗಿನ ಮಾಹಿತಿ ನೋಡೋಣ. ಒಟ್ಟು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಅಸಿಸ್ಟೆಂಟ್ ಹುದ್ದೆಗಳಿಗೂ ಈ ವರ್ಷದ ಅಂತ್ಯದೊಳಗೆ ಅಧಿಸೂಚನೆ ಪ್ರಕಟವಾಗಲಿದೆ. LIC ಅಸಿಸ್ಟೆಂಟ್ ಹುದ್ದೆಗಳಿಗೂ ನೇಮಕ ಬಾಕಿ ಇದೆ. ಇವು 5,000 ರೂಪಾಯಿ ಹೆಚ್ಚು ಖಾಲಿ ಇದೆ ಎನ್ನಲಾಗಿದೆ. PSI ಕ್ಲರ್ಕ್ ಹುದ್ದೆಗಳಿಗೂ ಖಾಲಿ ಇವೆ. ಈ ವರ್ಷದ ಅಂತ್ಯದೊಳಗೆ ಎಲ್ಲ ಹುದ್ದೆಗಳಿಗೂ ಅರ್ಜಿ ಸಲ್ಲಿಕೆ ಆರಂಭವಾಗಲಿದ್ದು 2024-25ನೇ ಸಾಲಿಗೆ ಸುಮಾರು 60,000 ರೂಪಾಯಿ ಹೆಚ್ಚು ಹುದ್ದೆಗಳಿಗೆ ಇನ್ನಷ್ಟೇ ಭರ್ತಿಯಾಗಬೇಕಾಗಿದೆ. ಸೊ ಎಲ್ಲ ಸೇರಿ 60,000 ರೂಪಾಯಿ ಹೆಚ್ಚು ಹುದ್ದೆಗಳಿಗೆ ಕನ್ಫರ್ಮ್ ಮಾಡುವ ಸಾಧ್ಯತೆ ಇದೆ. ಸೊ ಇವಾಗ SBI ಜೂನಿಯರ್ ಅಸೋಸಿಯೇಟ್ ನೋಡ್ಬಿಡೋಣ. ಇದರ ಬೆನ್ನಲ್ಲೇ ಇದೀಗ ದೇಶದ ಅತಿ ದೊಡ್ಡ ಬ್ಯಾಂಕ್ SBI 8,000 ರೂಪಾಯಿ ಹೆಚ್ಚು ಜೂನಿಯರ್ ಅಸೋಸಿಯೇಟ್ಗಳ ಹುದ್ದೆಗಳ ನೇಮಕಾತಿಗೆ ಅಧಿಸೂಚನೆ ಪ್ರಕಟಿಸುವ ಬಾಕಿ ಇದೆ. ಮುಂಬರುವ ನವೆಂಬರ್ ಅಥವಾ ಡಿಸೆಂಬರ್ನಲ್ಲಿ ಬೃಹತ್ ನೇಮಕಾತಿಗೆ ಅಧಿಸೂಚನೆ ಹೊರಬೀಳಲಿದೆ ಎಂದು ಮೂಲಗಳು ತಿಳಿಸಿವೆ. ಪದವೀಧರರಾಗಿರುವ ಮತ್ತು 20 ರಿಂದ 28 ವರ್ಷದೊಳಗಿನ ಉತ್ಸಾಹಿಗಳು ಈ ಹುದ್ದೆಗಳಿಗೆ ಪ್ರಯತ್ನಿಸಬಹುದು. ಕರ್ನಾಟಕ ಸೇರಿದಂತೆ ವಿವಿಧ ರಾಜ್ಯಗಳಿಗೆ ನಿಗದಿತ ಮೀಸಲು ಹುದ್ದೆಗಳು SBI ಪ್ರಕಟಿಸಿದೆ. ಸೊ ಡಿಗ್ರಿ ಮುಗಿದಿರಬೇಕು, 20 ರಿಂದ 28 ವರ್ಷ ಇರಬೇಕು ಅವರಿಗೆ. ಆ ಎಕ್ಸಾಮ್ ಬಗ್ಗೆ ಸ್ವಲ್ಪ ನೋಡ್ಕೊಂಡ್ಬಿಡೋಣ. ಸೊ ಕ್ಯಾಂಡಿಡೇಟ್ಸ್ಗಳು ಬ್ಯಾಚುಲರ್ ಡಿಗ್ರಿನ ಮುಗಿಸಿರ್ಬೇಕು ಗೌರ್ಮೆಂಟ್ ರೆಕಾಗ್ನೈಸ್ಡ್ ಯೂನಿವರ್ಸಿಟಿಯಿಂದ. ನೆಕ್ಸ್ಟ್ ಸೊ ಇಂಡಿಯನ್ ನ್ಯಾಷನಲ್ಸೇ ಆಗಿರಬೇಕು. ಈಗ ನಾನು ವಿಡಿಯೋ ನೋಡ್ತಾ ಇರೋರು 100% ನೀವು ಇಂಡಿಯನ್ ಸಿಟಿಜನ್ಸೇ ಆಗಿರ್ತೀರಾ, ನೋ ಡೌಟ್ ಆನ್ ಇಟ್. ನೆಕ್ಸ್ಟ್ SBI clerk exam is conducted by the State Bank of India every year to recruit eligible candidates for the post of junior associates. The selection process of SBI clerk comprises prelims exam, mains exam and language proficiency test. ಸೊ ಇದಕ್ಕೂ ಕೂಡ ಪ್ರಿಲಿಮ್ಸ್ ಎಕ್ಸಾಮ್ ಇರುತ್ತೆ, ಮೇನ್ಸ್ ಎಕ್ಸಾಮ್ ಇರುತ್ತೆ ಮತ್ತು ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಇರುತ್ತೆ. ಇದು ಪ್ರಿಲಿಮ್ಸ್ ಎಕ್ಸಾಮ್ದು ಇಂಗ್ಲೀಷ್ ಲ್ಯಾಂಗ್ವೇಜ್ 30 ಕ್ವಶನ್ಸ್ ಇರ್ತಾವೆ, ಈಚ್ ಕ್ವಶನ್ ಕ್ಯಾರಿ 1 ಮಾರ್ಕ್. ಆಮೇಲೆ ನ್ಯೂಮರಿಕಲ್ ಎಬಿಲಿಟಿ 35 ಕ್ವಶನ್ಸ್ ಇರ್ತಾವೆ, ಈಚ್ ಕ್ವಶನ್ ಕ್ಯಾರಿ 1 ಮಾರ್ಕ್. ರೀಸನಿಂಗ್ 35 ಕ್ವಶನ್ಸ್ ಇರ್ತಾವೆ, ಈಚ್ ಕ್ವಶನ್ ಕ್ಯಾರಿ 1 ಮಾರ್ಕ್. ಒಟ್ಟು 100 ಕ್ವಶನ್ಸ್ 100 ಮಾರ್ಕ್ಸ್. ಆಮೇಲೆ ನೆಗೆಟಿವ್ 0.25 ಮಾರ್ಕ್ಸ್ ಇರುತ್ತೆ. ಸೊ ಇವೆಲ್ಲ ಜಸ್ಟ್ ಪಾರ್ಷಿಯಲ್ ಮಾಹಿತಿ ಆಗಿತ್ತು. ನೋಟಿಫಿಕೇಶನ್ ಔಟ್ ಆದಾಗ ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನೋಡೋಣ. ಸೊ ಬಿಸಿ ರಕ್ತ ಇದ್ದಾಗಲೇ ಸ್ವಲ್ಪ ಏನಾದರೂ ಮಾಡೋಣ. ಕ್ಲಾಸ್ ಈ ಮಾಹಿತಿ ಎಷ್ಟಾಗಿದ್ದರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ನಿರಂತರ ಮಾಹಿತಿಗಳಿಗಾಗಿ ಮತ್ತು ಕ್ಲಾಸ್ಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.